ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ದಿನ ನಾನು ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ಹಜರತ್ ಶಹೀನ್ ಶಾಹವಲಿ ದರ್ಗಾ ಬಾಗಲಕೋಟೆ ಇದನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ದರ್ಗಾ ಇದೆಯಲ್ಲ ಫ್ರೆಂಡ್ಸ್, ತುಂಬ ಪುರಾತನ ಇದು ದರ್ಗಾ ಆಗಿದೆ. ಈ ಒಂದು ದರ್ಗಾದಲ್ಲಿ ತುಂಬ ಜನರು, ಹಿಂದೂ ಜನರಾಗಿರ್ಬೋದು ಅಥವಾ ಮುಸ್ಲಿಂ ಜನರಾಗಿರ್ಬೋದು, ಎಲ್ಲ ಜಾತಿಯ ಜನರು ಸಹ ಈ ಒಂದು ದರ್ಗಾಕ್ಕೆ ತುಂಬ ನಡೆದುಕೊಳ್ತಾರೆ. ಮನಸ್ಸಿನಲ್ಲಿರ್ತಕ್ಕಂಥ ತಮ್ಮ ಈಡೇರಿಕೆಯನ್ನು ಈಡೇರಿಸಿಕೊಳ್ಳೋ ಸಲುವಾಗಿ ತಮ್ಮ ಕಷ್ಟನ ಇಲ್ಲಿ ಹೇಳಿಕೊಂಡು ಬಂದು ಈ ದೇವರಿಗೆ ನಡ್ಕೊಂಡಿದ್ದಾದರೆ ನಿಮಗೆ ಸಕಲ ಕಾರ್ಯಸಿದ್ಧಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ. ಇದರ ವಾರ ಗುರುವಾರ. ನೀವು ಗುರುವಾರಕ್ಕೊಮ್ಮೆ ಬಂದು ಈ ದರ್ಗಾದ ನೋಡಿಕೊಂಡು ಅವರ ಅಜ್ಜನವರ ಆಶೀರ್ವಾದವನ್ನು ನೀವು ಪಡ್ಕೊಂಡಿದ್ದೆ ಆದರೆ ನೀವು ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ಈಡೇರುತ್ತವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಎಲ್ಲ ದರ್ಗಾದ ಎಲ್ಲ ಆವರಣ. ಇದು ದರ್ಗಾ ನೋಡಿ. ಇಲ್ಲಿ ಪೂಜಾರಿಗಳು ಕೂತ್ಕೊಂಡಿದ್ದಾರೆ. ಅವ್ರ ಬಾಯಿಂದ ಕೇಳೋಣ ಅವರು ಏನು ಹೇಳ್ತಾರಂತೆ. ಏನು ರೀ, ಭಾಳ ದಿನ ಆತ್ರಿ ಇದು ದರ್ಗಾ? ಭಾಳ ವರ್ಷದ ಐತ್ರಿ? 45 ವರ್ಷ ಆತಂತಂದೇಳಿ ಹೇಳಕತ್ತಾರ ನೋಡ್ರಿ. ಹಾಂ ನೋಡ್ರಿ, 45 ವರ್ಷ ಚಾಲ್ತಿ ಐತಂತ ಅವ್ರ ಪೂಜಾರಿಗಳು. ಹಾಂ, ಅಂದ್ಕೊಂಡಿದ್ದುವೆಲ್ಲ. ಹಾಂ ರೀ, ಅಂದ್ಕೊಂಡಿದ್ದುವೆಲ್ಲ ಆಗ್ತಾವೆ. ಹಾಂ ನೋಡ್ರಿ, ಅವ್ರ ಬಾಯಿಂದ ಕೇಳಿದ್ರಿ. ನಿಮಗೆ ಹೆಂಗೆ ಅನ್ನಿಸ್ತೈತ್ರಿ ದರ್ಗಾದ ಬಗ್ಗೆ? ನೀವೇನು ಹೇಳ್ತೀರಿ? ನಮಗೆ ಭೇಟಿ ಮಾಡ್ಯಾರ ಅವರು, ಅನುಕೂಲ ಐತಿ. ನಿಮಗೆಲ್ಲ ಅನುಕೂಲ ಆಗ್ಯದ? ಸಣ್ಣವ್ರಿದ್ದಾಗ್ಲಿಂದ ಇಲ್ಲಿ ಬರಾಕತ್ತೀರಿ? ಹಾಂ ರೀ, 50-60 ವರ್ಷ ಆಯ್ತು. 50-60 ವರ್ಷ ಆಯ್ತು. 6 ವರ್ಷ ನಮ್ಮ ನಡೆದ್ರಿ. ಹಾಂ ರೀ, ಹಾಂ ರೀ, ನೀವು ಅಂದ್ಕೊಂಡಿದ್ದು ಎಲ್ಲ ಆಗ್ಯಾವ. ಮುಂದೆ ಏನಾಗ್ತೈತಿ ಅದನ್ನು ತೋರಿಸ್ತಾರೆ ನಮಗೆ. ಹಾಂ, ಕನಸ್ನಾಗ ಮುಂದೆ ಏನಾಗ್ತೈತೆ ಅದನ್ನು ಎಲ್ಲ ತೋರಿಸ್ತಾರೆ. ಹಾಂ, ಒಟ್ಟು ಅಜ್ಜನವ್ರ ದರ್ಗಾದ ಆಶೀರ್ವಾದದಿಂದ ನೀವು ಆರಾಮದಿರಿ. ಆಯ್ತು ಆಯ್ತು, ಒಳ್ಳೇದು. ನೋಡಿರಿ, ಬನ್ನಿರಿ, ನೀವು ಒಂದು ಇವ್ರದ್ದು ಆಶೀರ್ವಾದ ತಗೊಂಡು ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ರಿ. ನೋಡಿ ಫ್ರೆಂಡ್ಸ್, ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.